ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವೆಲ್ಲ ಹೇಗಿದ್ದೀರಿ? ನೀವೆಲ್ಲರೂ ಕೂಡ ಆನಂದಕರವಾಗಿಯೂ ಮತ್ತು ಆರೋಗ್ಯಕರವಾಗಿಯೂ ಮತ್ತು ಆತ್ಮೀಯವಾಗಿ ನೀವೆಲ್ಲರೂ ಕೂಡ ಈ ವಿಶ್ವಾಸದ ಯಾತ್ರೆಯಲ್ಲಿ ನೀವೆಲ್ಲರೂ ಕೂಡ ಪ್ರಾರ್ಥನೆ ಪರರಾಗಿದ್ದು ನೀವೆಲ್ಲರೂ ವಿಶ್ವಾಸದ ಹೆಜ್ಜೆಗಳನ್ನು ಹಾಕ್ತಾ ಮುಂದೆ ಸಾಗ್ತಾ ಇದ್ದೀರಿ ಎಂಬುದಾಗಿ ನಂಬಿ ನಾನು ಕೂಡ ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥ ನಿಮ್ಮ ಜೊತೆಯ ಸಹೋದರನಾಗಿದ್ದೇನೆ. ಥ್ಯಾಂಕ್ ಯು. ಮತ್ತೊಂದು ಆವೃತ್ತಿ ದೇವರು ಈ ಒಂದು ವಾಹಿನಿ ಮೂಲಕವಾಗಿ ನಿಮ್ಮನ್ನು ಸಂಧಿಸಲು ದೇವರು ಮತ್ತೊಂದು ಕೊಟ್ಟಂಥ ಮಹಾದೊಡ್ಡ ಕೃಪೆಗಾಗಿ ನಾನು ಮೊಟ್ಟ ಮೊದಲನೇದಾಗಿ ನಾನು ದೇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಎರಡನೇದಾಗಿ ನಾನು ನಿಮಗೂ ಕೂಡ ನಿಮಗೆ ಶುಭಗಳನ್ನು ತಿಳಿಸ್ತಾ ಇದ್ದೇನೆ. ಕಾರಣ ನೀವು ಪ್ರತಿಯೊಂದು ಸಂದೇಶಕ್ಕೆ ನೀವು ಸ್ಪಂದಿಸಿ ನೀವು ಬರೆಯುವಂಥ ಪ್ರತಿಯೊಂದು ಹಾಕುವಂಥ ಪ್ರತಿಯೊಂದು ಕಾಮೆಂಟ್ಗಳನ್ನು ನಾನು ನೋಡುವಾಗ ನಾನು ಕೂಡ ಕರ್ತನಲ್ಲಿ ಎಷ್ಟೋ ಪ್ರೋತ್ಸಾಹವನ್ನು ಹೊಂದಿ ಕರ್ತನಲ್ಲಿ ನಾನು ಕೂಡ ನಿಮ್ಮ ಮೂಲಕವಾಗಿ ಬಲವನ್ನು ಹೊಂದಿ ಇನ್ನೂ ಕೂಡ ಹೆಚ್ಚಾದಂಥ ಆತ್ಮೀಯ ಸಂದೇಶಗಳನ್ನು ನಿಮ್ಮ ಮಧ್ಯದಲ್ಲಿ ತರಲು ನಾನು ಕೂಡ ಎಷ್ಟೋ ಹಾತುರಿತಾ ಇದ್ದೇನೆ, ಬಯಸ್ತಾ ಇದ್ದೇನೆ, ಆಸೆ ಪಡ್ತಾ ಇದ್ದೇನೆ. ಅದಕ್ಕೋಸ್ಕರವಾಗಿ ಎಲ್ಲ ಕಾರ್ಯಗಳಿಗಾಗಿ ದೇವರಿಗೆ ಸ್ತೋತ್ರವಾಗಲಿ. ಸೊ ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ಕೂಡ ಒಂದು ಚಿಕ್ಕ ಸಂದೇಶ ನಿಮ್ಮ ಜೊತೆ ಹಂಚಿಕೊಳ್ಳಲು ನಾನು ಸಿದ್ಧನಾಗಿದ್ದೇನೆ. ಇವತ್ತಿನ ಒಂದು ಅಂಶ ಅದು ಹೀಗಿದೆ. ನಾವು ನೋಡ್ತೇವೆ ಇವತ್ತು ನಮ್ಮ ಜೀವಿತದಲ್ಲಿ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ, ಕುಟುಂಬ ಜೀವಿತದಲ್ಲಿ ಮತ್ತು ಸಂಘ ಜೀವಿತದಲ್ಲಿ ನಾವು ಹಲವಾರು ವಿಷಯಗಳನ್ನು ನಾವು ದೇವರ ಸನ್ನಿಧಿಯಲ್ಲಿ ನಾವು ದೇವರನ್ನು ಕೇಳ್ಕೊಳ್ತೇವೆ. ದೇವರ ವಾಕ್ಯ ಕೂಡ ನಮಗೆ ಹೇಳ್ತದೆ, ಕೇಳುವ ಪ್ರತಿಯೊಬ್ಬನಿಗೆ ಕೊಡಲ್ಪಡುವುದು ಎಂಬುದಾಗಿ. ಸೊ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಕೇಳುವ ಪ್ರತಿಯೊಬ್ಬನಿಗೆ ಕೊಡಲ್ಪಡುವುದು, ಹುಡುಕುವ ಪ್ರತಿಯೊಬ್ಬನಿಗೆ ಅದು ಸಿಕ್ಕುವುದು, ತಟ್ಟುವ ಪ್ರತಿಯೊಬ್ಬನಿಗೆ ಅದು ತೆರೆಯಲ್ಪಡುವುದು ಎಂಬುದಾಗಿ ದೇವರು ನಮಗೆ ಅಮೂಲ್ಯವಾದಂಥ ವಾಗ್ದಾನಗಳು ಕೊಟ್ಟಿರುವುದರಿಂದ ಇವತ್ತು ಕ್ರೈಸ್ತರಾಗಿರುವಂಥ ನಾವು, ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಇವತ್ತು ದೇವರ ವಾಗ್ದಾನಗಳನ್ನ ಹಿಡ್ಕೊಂಡು ನಾವು ಅನುದಿನ ಪ್ರಾರ್ಥನೆಯನ್ನು ಮಾಡ್ತೇವೆ. ಅನುದಿನ ಹಲವಾರು ವಿಷಯಗಳನ್ನು ನಾವು ದೇವರಿಗೆ ಕೇಳ್ತೇವೆ. ಸೊ ಇಲ್ಲಿ ತನಕ ನೀವು ಅನೇಕ ವಿಷಯಗಳನ್ನು ದೇವರಿಗೆ ಕೇಳಿರ್ಬೋದು ಮತ್ತು ಇನ್ನೂ ಕೂಡ ಕೇಳ್ತಾನೆ ಇರ್ಬೋದು, ಮುಂದೆ ಕೂಡ ನೀವು ಕೇಳ್ಬೋದು. ಆದರೆ ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಒಂದು ಬಹಳ ಪ್ರಾಮುಖ್ಯವಾದಂಥ ವಿಷಯ ಏನಪ್ಪ ಅಂತಂದರೆ, ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತಂದರೆ, ಕ್ರೈಸ್ತರಾಗಿರುವಂಥ ನಾವು, ದೇವರ ಮಕ್ಕಳಾಗಿರುವಂಥ ನಾವು ಇವತ್ತು ದೇವರಿಗೆ 3 ಪ್ರಾಮುಖ್ಯವಾದವುಗಳನ್ನು ನಾವು ಕೇಳಿಕೊಳ್ಳಬೇಕೆಂಬುದಾಗಿ ಇವತ್ತು ನಿಮ್ಮನ್ನು ದೇವರ ವಾಕ್ಯದಿಂದ ಬಲಪಡಿಸಲು ನಾನು ಸಿದ್ಧನಾಗಿದ್ದೇನೆ. ಸೊ ಮತ್ತೊಂದು ಆವೃತ್ತಿ ಈ ಸಂದೇಶದ ಶೀರ್ಷಿಕೆ ಈ ರೀತಿಯಾಗಿದೆ: ದೇವರಿಂದ ದೇವಜನರು ಕೇಳಿಕೊಳ್ಳಲೇಬೇಕಾದಂಥ 3 ಪ್ರಾಮುಖ್ಯವಾದಂಥ ವಿಷಯಗಳು. ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಹಾಗಾದರೆ ಮೊಟ್ಟ ಮೊದಲನೇದಾಗಿ ದೇವರ ಮಕ್ಕಳಾಗಿರುವಂಥ ನಾವು, ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು ದೇವರಿಗೆ ಪ್ರಾಮುಖ್ಯವಾಗಿ ಮೊಟ್ಟ ಮೊದಲನೇದಾಗಿ ನಾವು ಏನನ್ನು ಕೇಳಿಕೊಳ್ಬೇಕಪ್ಪ ಅಂತಂದರೆ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಹೋಶೇಯನ ಪ್ರವಾದನೆ ಪುಸ್ತಕ 4ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತೇವೆ, ನನ್ನ ಜನರು ಜ್ಞಾನವಿಲ್ಲದೆ ನಾಶವಾಗಿ ಹೋಗ್ತಾ ಇದ್ದಾರೆ ಎಂಬುದಾಗಿ ದೇವರು ತನ್ನ ಹೃದಯ ಭಾರವನ್ನು ಆತನು ತನ್ನ ಗ್ರಂಥದಲ್ಲಿ ಆತನು ಹಂಚಿಕೊಂಡಿದ್ದಾನೆ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಇವತ್ತು ನಾವು ದೇವರಿಗೆ ಏನನ್ನಾದರೂ ಕೇಳಬೇಕಪ್ಪ ಅಂತಂದರೆ, ಎಲ್ಲವನ್ನೂ ಕೇಳೋದಕ್ಕಿಂತ ಮುಂಚಿತವಾಗಿ ನಾವು ದೇವರಿಗೆ ಏನು ಕೇಳಬೇಕಪ್ಪ ಅಂತಂದರೆ, ಈ ಲೋಕದಲ್ಲಿ ದೇವರಿಂದ ನಾವು ದೈವಿಕವಂಥ ಜ್ಞಾನವನ್ನು ಕೇಳಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಕೋಸ್ ನಿಮಗೆ ಈ ಲೋಕದ ಜ್ಞಾನ ಸಾಕಷ್ಟು ಇರ್ಬೋದು. ಸೊ ನಾನು ನೋಡ್ತೇನೆ ಇವತ್ತು ಈ ಲೋಕದ ಜ್ಞಾನದ ಕುರಿತು ನಾನು ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ, ದೇವರು ಕೂಡ ಮಾತಾಡ್ತಾ ಇಲ್ಲ. ಕಾರಣ ಅಂತಂದರೆ, ಇಹಲೋಕದಲ್ಲಿ ಈ ಲೋಕದ ಜ್ಞಾನ ವಿಪರೀತವಾಗಿ ಅದು ಬೆಳೆದು ಬಿಟ್ಟಿದೆ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಶಬ್ದಕ್ಕಿಂತಲೂ ವೇಗವಾಗಿ ಹಾರುವಂಥ ವಿಮಾನವನ್ನು, ರಾಕೆಟನ್ನು ಇವತ್ತು ಮನುಷ್ಯನು ಕಂಡು ಹಿಡಿದಿದ್ದಾನೆ. ಆದರೆ ಇವತ್ತು ಶಬ್ದಕ್ಕಿಂತಲೂ ವೇಗವಾಗಿ ಹಾರುವಂಥ ವಿಮಾನಗಳನ್ನು, ರಾಕೆಟ್ಗಳನ್ನು ಕಂಡು ಹಿಡಿದಿದ್ದಾನೆ. ಆದರೆ ಇವತ್ತು ಮನುಷ್ಯನು ಭೂಮಿಯ ಮೇಲೆ ಆತನು ಹೇಗೆ ನಡೆದಾಡಬೇಕು ಎಂಬುದಾಗಿ ಆತನು ಇನ್ನೂ ಕೂಡ ಸರಿಯಾಗಿ ಆತನು ಕಂಡುಕೊಂಡಿಲ್ಲ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಯೆರೆಮೀಯನ ಪುಸ್ತಕ 10ನೇ ಅಧ್ಯಾಯದಲ್ಲಿ ಮನುಷ್ಯನು ನಡೆದಾಡುತ್ತಾ ಸರಿಯಾದ ಕಡೆಗೆ ತನ್ನ ಹೆಜ್ಜೆಯನ್ನು ಇಡಲಾರನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ದೇವರಿಗೆ ನಾವು ಮೊಟ್ಟ ಮೊದಲನೇದಾಗಿ ಏನನ್ನು ಕೇಳ್ಕೊಳ್ಬೇಕಪ್ಪ ಅಂತಂದರೆ, ಇವತ್ತು ನಾವು ದೇವರಿಗೆ ಜ್ಞಾನವನ್ನು ಕೇಳ್ಕೊಳ್ಬೇಕು. ಕಾರಣ ಏನಪ್ಪ ಅಂತಂದರೆ, ಜ್ಞಾನವಿಲ್ಲದೆ ನನ್ನ ಜನರು ನಾಶವಾಗಿ ಹೋಗ್ತಾಯಿದ್ದಾರೆ ಎಂಬುದಾಗಿ ನೋಡ್ತೇವೆ. ಮತ್ತು ಯೆಶಾಯನ ಪ್ರವಾದನೆ ಪುಸ್ತಕ 5ನೇ ಅಧ್ಯಾಯದಲ್ಲೂ ಕೂಡ ನಾವು ನೋಡ್ತೇವೆ, ದೇವರು ನನ್ನ ಜನರು ಜ್ಞಾನಹೀನರಾಗಿ ಸೆರೆಗೆ ಹೋಗ್ತಾ ಇದ್ದಾರೆ ಎಂಬುದಾಗಿ, ಅನೇಕರು ಜ್ಞಾನವಿಲ್ಲದೆ ಬಂಧಿಸಲ್ಪಡ್ತಾ ಇದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಈ ಮಾತುಗಳನ್ನು ಕೇಳುವಂಥ ನನ್ನ ಸಹೋದರನೇ, ನನ್ನ ಸಹೋದರಿ,
ದೇವರ ಮಕ್ಕಳೇ, ನಾವೆಲ್ಲರೂ ದೇವರಿಂದ ಮೊಟ್ಟ ಮೊದಲನೇದಾಗಿ ಈ ಲೋಕದಲ್ಲಿ ನಾವು ದೇವರಿಂದ ಒಂದು ವೇಳೆ ದೈವಿಕವಾದಂಥ ಜ್ಞಾನವನ್ನು ನಾವು ಕೇಳಿಕೊಂಡು ನಮ್ಮ ಆತ್ಮೀಯ ಜೀವಿತವನ್ನು ನಾವು ಪ್ರಾರಂಭ ಮಾಡಿದ್ರೆ ಖಂಡಿತವಾಗಿ ಅದು ಬಹಳ ಅದ್ಭುತಕರವಾಗಿರ್ತದೆ ಮತ್ತು ಆಶ್ಚರ್ಯಕರವಾಗಿರ್ತದೆ. ಮತ್ತು ನಾವು ನೋಡ್ತೇವೆ ಆ ಜ್ಞಾನ ನಮ್ಮನ್ನು ಏನು ಮಾಡ್ತದಪ್ಪ ಅಂತಂದರೆ ಆಶೀರ್ವಾದದ ಕಡೆಗೆ ನಡೆಸ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮತ್ತು ಎರಡನೇದಾಗಿ ನಾವು ದೇವರಿಂದ ಏನನ್ನು ಕೇಳ್ಕೊಳ್ಬೇಕಪ್ಪ ಅಂತಂದರೆ ನಾವು ನೋಡ್ತೇವೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರಿಂದ ನಾವು ಮಾರ್ಗದರ್ಶನವನ್ನು ಕೇಳ್ಕೊಳ್ಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಈ ನೂತನ ವರ್ಷದಲ್ಲಿ ನಾವೆಲ್ಲರೂ ಕಾಲಿಟ್ಟಿದ್ದೇವೆ. ಈ ನೂತನ ವರ್ಷದಲ್ಲಿ ಇನ್ನೂ ಕೂಡ ಕೆಲವೊಂದು ತಿಂಗಳುಗಳು ನಮಗೆ ಬಾಕಿ ಇವೆ. ಆದರೆ ಇವತ್ತು ನಾವು ದೇವರ ಸನ್ನಿಧಿಯಲ್ಲಿ ಇವತ್ತು ನಾವು ಏನನ್ನು ಕೇಳ್ಕೊಳ್ಬೇಕಪ್ಪ ಅಂತಂದರೆ, ನಮಗೆ ಆತ್ಮೀಯ ಪ್ರಯಾಣ ಅಂತಕ್ಕಂಥದ್ದು, ನಮ್ಮ ಆತ್ಮೀಯ ಜೀವಿತ ಅಂತಕ್ಕಂಥದ್ದು ಸುಖಕರವಾಗಿರಬೇಕಪ್ಪ ಅಂತಂದರೆ, ನಮ್ಮ ಆತ್ಮೀಯ ಪ್ರಯಾಣ ಅಂತಕ್ಕಂಥದ್ದು ಕ್ಷೇಮಕರವಾಗಿರಬೇಕಪ್ಪ ಅಂತಂದರೆ, ನಮ್ಮ ಗೋಲನ್ನು ನಾವು ಮುಟ್ಟಬೇಕಪ್ಪ ಅಂತಂದರೆ, ನಮ್ಮ ಗುರಿಯನ್ನು ನಾವು ಮುಟ್ಟಬೇಕಪ್ಪ ಅಂತಂದರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಾವು ನೋಡ್ತೇವೆ ದೇವರಿಂದ ಮಾರ್ಗದರ್ಶನವನ್ನು ಕೇಳಿಕೊಳ್ಳುವುದು ಬಹಳ ಬಹಳ ಪ್ರಾಮುಖ್ಯವಾಗಿದೆ. ಕಾರಣ ಏನಪ್ಪ ಅಂತಂದರೆ, ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕದಲ್ಲಿ ನೋಡ್ತೇವೆ, ಮನುಷ್ಯನ ದೃಷ್ಟಿಗೆ ಸರಳವಾಗಿ ಕಾಣುವಂಥ ಒಂದು ಮಾರ್ಗ ಉಂಟು, ಸರಳವಾಗಿ ಕಾಣುವಂಥ ಒಂದು ದಾರಿ ಉಂಟು, ಅದು ಕಟ್ಟ ಕಡೆಗೆ ಅದು ಮರಣ ಮಾರ್ಗವೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ, ಅಗಲವಾದಂಥ ಮಾರ್ಗ, ಇಕ್ಕಟ್ಟಾದಂಥ ಮಾರ್ಗ ಎಂಬುದು ನೋಡ್ತೇವೆ. ಅಗಲವಾದಂಥ ಮಾರ್ಗದಲ್ಲಿ ಹೋಗುವಂಥವ್ರು ಬಹುಜನರೆಂಬುದಾಗಿ ನೋಡ್ತೇವೆ. ಇಕ್ಕಟ್ಟಾದ ಮಾರ್ಗದಲ್ಲಿ ಅದು ತುಂಬ ಬಿಕ್ಕಟ್ಟಿರೋದ್ರಿಂದ ಅದರಲ್ಲಿ ಸ್ವಲ್ಪ ಜನ ಮಾತ್ರ ಪ್ರಯಾಣ ಮಾಡ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದಕ್ಕೋಸ್ಕರ ಈಗ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಲೋಕದಲ್ಲಿ ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು, ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ದೇವರ ಮಾರ್ಗದರ್ಶನ ಅಂತಕ್ಕಂಥದ್ದು ಕೇಳಿಕೊಳ್ಳುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾಗಿದೆ. ಕಾರಣ ಏನೆಂಬುದರೆ, ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಒಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಯೆರಿಕೋವಿಗೆ ಹೋಗೋದಕ್ಕೋಸ್ಕರವಾಗಿ ಆತನು ತನ್ನ ಪ್ರಯಾಣವನ್ನು ಪ್ರಾರಂಭ ಮಾಡ್ತಾನೆ. ಆದರೆ ಯಾವಾಗ ತಾನು ಯೆರೂಸಲೇಮಿಂದ ತನ್ನ ಪ್ರಯಾಣವನ್ನು ಪ್ರಾರಂಭ ಮಾಡ್ತಾನೋ, ಮಾರ್ಗ ಮಧ್ಯದಲ್ಲಿ ನಾವು ನೋಡ್ತೇವೆ ಕಳ್ಳರ ಕೈಯಲ್ಲಿ ಆತನು ಸಿಕ್ಕಿ ಹಾಕ್ಕೊಳ್ತಾನೆ ಎಂಬುದಾಗಿ ನೋಡ್ತೇವೆ. ಆ ಕಳ್ಳರ ಕೈಯಲ್ಲಿ ಸಿಕ್ಕಿ ಹಾಕ್ಕೊಂಡಾಗ ನಾವು ನೋಡ್ತೇವೆ ಅವರು ಆತನಿಗೆ ಮಾಡಿರುವಂಥ ನಷ್ಟ, ಅವರು ಆತನಿಗೆ ಮಾಡಿರುವಂಥ ಒಂದು ತೊಂದರೆ ಯಾವ ರೀತಿ ಇತ್ತಪ್ಪ ಅಂತಂದರೆ, ನಾವು ನೋಡ್ತೇವೆ ಆತನ ವಸ್ತ್ರಗಳನ್ನು ಅವರು ಹರಿದು ಹಾಕಿದರೆ ಎಂಬುದಾಗಿ ನೋಡ್ತೇವೆ, ಆತನನ್ನು ಗಾಯ ಮಾಡಿದರೆ ಎಂಬುದಾಗಿ ನೋಡ್ತೇವೆ, ಮೂರನೇದಾಗಿ ಆತನನ್ನು ಅರೆಜೀವ ಮಾಡಿದರೆ ಎಂಬುದಾಗಿ ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ಈ ಲೋಕದ ಯಾತ್ರೆಯಲ್ಲಿ ಮುಂದೆ ಸಾಗುವಂಥ ನಮಗೆ ಮಾರ್ಗದಲ್ಲಿ ನಾವು ನೋಡ್ತೇವೆ ದೇವರಿಂದ ನಾವು ದೈವಿಕವಂಥ ಮಾರ್ಗ ಒಂದು ವೇಳೆ ಕೇಳಿಕೊಂಡು ಆ ಮಾರ್ಗದಲ್ಲಿ ನಾವು ಸಾಗಲಿಲ್ಲಪ್ಪ ಅಂತಂದರೆ, ನಾವು ಸ್ವಂತ ಬುದ್ಧಿಯ ಮೇಲೆ ಸ್ವಬುದ್ಧಿಯ ಮೇಲೆ ಆಧಾರಗೊಂಡು ಸ್ವಂತ ಮಾರ್ಗಗಳನ್ನು ಒಂದು ವೇಳೆ ನಾವು ಆಯ್ಕೆ ಮಾಡಿಕೊಂಡೇವಪ್ಪ ಅಂತಂದರೆ, ಆ ಮನುಷ್ಯನಂತೆ ನಾವು ಕೂಡ ಇಹಲೋಕದ ಒಂದು ವಿಶ್ವಾಸದ ಯಾತ್ರೆಯಲ್ಲಿ ಮಾರ್ಗದಲ್ಲಿರುವಂಥ ನಾವೆಲ್ಲರೂ ಕೂಡ ಅನೇಕ ಕಷ್ಟ ನಷ್ಟಗಳಿಗೆ ಮತ್ತು ಸೈತಾನನ ಒಂದು ಬಲೆಗೆ ನಾವು ಕೂಡ ಅದು ಬಲಿಯಾಗಬೇಕಾಗ್ತದೆ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಬಹಳ ಪ್ರಾಮುಖ್ಯವಾಗಿ ನಾವೆಲ್ಲರೂ ಇವತ್ತು ದೇವರಿಗೆ ಎರಡನೇದಾಗಿ ನಾವು ಏನು ಕೇಳ್ಕೊಳ್ಬೇಕಪ್ಪ ಅಂತಂದರೆ, ದೇವರೇ ಮಾರ್ಗದರ್ಶನ ನನಗೆ ಬೇಕು ಎಂಬುದಾಗಿ, ನೀನು ತೋರುವಂಥ ಮಾರ್ಗದಲ್ಲಿ ನಾನು ನಡೀತೇನೆ ಎಂಬುದಾಗಿ ಭಕ್ತನಂತ ದಾವೀದನು ಯಾವ ರೀತಿಗೆ ನಾನು ಭಕ್ತಿ ಮಾರ್ಗವನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಆತನು ಹೇಳ್ತಾನೋ, ಆ ರೀತಿಯಾಗಿ ನಾವು ಕೂಡ ದೇವರಿಂದ ಮಾರ್ಗದರ್ಶನವನ್ನು ಕೇಳಿಕೊಳ್ಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮತ್ತು ಬನ್ನಿ ನಾವೆಲ್ಲರೂ ಕೂಡ ಮೂರನೇದಾಗಿ ಮತ್ತು ಕೊನೆಯದಾಗಿ ನಾವು ದೇವರಿಂದ ಏನನ್ನು ಕೇಳ್ಕೊಳ್ಬೇಕಪ್ಪ ಅಂತಂದರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು ದೇವರಿಂದ ಬಲವನ್ನು ಕೇಳ್ಕೊಳ್ಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಒಂದು ವೇಳೆ ಈ ಲೋಕದಲ್ಲಿ ನೀನು ನಿನ್ನ ಸ್ವಂತ ಒಂದು ಬಲದ ಮೇಲೆ, ನಿನ್ನ ಸ್ವಂತ ಜ್ಞಾನದ ಮೇಲೆ, ನಿನ್ನ ಸ್ವಂತ ಒಂದು ಸವಲತ್ತುಗಳ ಮೇಲೆ, ಒಂದು ವೇಳೆ ನಿನಗಿರುವಂಥ ಆಸ್ತಿ ಮೇಲೆ, ನಿನಗಿರುವಂಥ ಎಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಮುಂದೆ, ನಿನಗಿರುವಂಥ ಎಲ್ಲದರ ಮೇಲೆ ನೀನು ಒಂದು ವೇಳೆ ಅದೇ ನನ್ನ ಬಲ ಎಂಬುದಾಗಿ ನೀನು ತಿಳಿದುಕೊಳ್ಳೋದಾದರೆ, ಖಂಡಿತವಾಗಿ ಆ ಬಲ ನಿನಗೆ ಯಾವುದೇ ಪ್ರಯೋಜನ ಬರುವುದಿಲ್ಲ. ಯಾಕಪ್ಪ ಅಂತಂದರೆ, ನಾವು ನೋಡ್ತೇವೆ ಲೋಕದಲ್ಲಿರುವಂಥ ಈ ಬಲ ಅದು ನಮಗೆ ನಾವು ನೋಡ್ತೇವೆ ಅದು ನಮಗೆ ಎಷ್ಟು ಮಾತ್ರಕ್ಕೆ ಅದು ಸಹಾಯ ಮಾಡೋದಿಲ್ಲ ಎಂಬುದಾಗಿ ನೋಡ್ತೇವೆ. ಅದಕ್ಕೋಸ್ಕರ ಈ ಲೋಕದಲ್ಲಿ ಅನೇಕರು ಯಾವುದನ್ನು ತಮ್ಮ ಬಲವಾಗಿ ಮಾಡ್ಕೊಳ್ತಾರಪ್ಪ ಅಂತಂದರೆ, ಕೆಲವೊಬ್ಬರು ಹಣವನ್ನು ತಮ್ಮ ಬಲವಾಗಿ ಮಾಡ್ಕೊಳ್ತಾರೆ, ಕೆಲವೊಬ್ಬರು ತಮ್ಮ ಜ್ಞಾನವನ್ನು ತಮ್ಮ ಬಲವಾಗಿ ಮಾಡ್ಕೊಳ್ತಾರೆ, ಮತ್ತು ಕೆಲವೊಬ್ಬರು ತಮ್ಮ ವಿವೇಕವನ್ನು ಬಲವಾಗಿ ಮಾಡ್ಕೊಳ್ತಾರೆ, ಮತ್ತು ಅನೇಕರು ಅನೇಕವಾದಂಥ ವಿಷಯಗಳನ್ನು ತಮ್ಮ ಬಲವಾಗಿ ಮಾಡ್ಕೊಳ್ತಾರೆ. ಆದರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಕ್ರೈಸ್ತರಾಗಿರುವಂಥ ನಾವು, ದೇವ್ರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಇವತ್ತು ನಾವು ಯಾವುದನ್ನು ದೇವರಿಂದ ಕೇಳ್ಕೊಳ್ಬೇಕಪ್ಪ ಅಂತಂದರೆ, ಇವತ್ತು ದೇವರಿಂದ ದೈವಿಕವಾದಂಥ ದೇವರ ಆತ್ಮನ ಬಲವನ್ನು ನಾವು ಕೋರ್ಕೊಳ್ಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಒಂದು ವೇಳೆ ದೇವರಿಂದ
ನಾವು ಬಲವನ್ನು ಕೋರಿಕೊಂಡು ದೇವರ ಬಲದ ಮೇಲೆ ನಾವು ಆಧಾರಗೊಂಡು ಇಹಲೋಕದ ಯಾತ್ರೆಯಲ್ಲಿ ಈ ಪ್ರಯಾಣದಲ್ಲಿ ನಾವು ಮುಂದೆ ಸಾಗ್ತಾ ಇರೋದಾದರೆ ಖಂಡಿತವಾಗಿ ಮಾರ್ಗದಲ್ಲಿ ಬರುವಂಥ ಶತ್ರುವಿನ ಎಲ್ಲ ಒಂದು ಅಡೆತಡೆಗಳನ್ನು ನಾವು ಒಡೆದು ನಾವು ನೋಡ್ತೇವೆ, ಮುಂದೆ ಪ್ರಯಾಣ ಬೆಳೆಸಿ ನಮ್ಮ ಗಮ್ಯವನ್ನು ಮುಟ್ಲಿಕ್ಕೆ ಸಾಧ್ಯವಿದೆ. ಒಂದು ವೇಳೆ ಈ ಲೋಕದಲ್ಲಿ ನಾವು ಕೇವಲ ಇಹಲೋಕದ ಒಂದು ಬಲವನ್ನು ನಾವು ಆಶ್ರಯಿಸ್ಕೊಂಡೋದಾದರೆ ಖಂಡಿತವಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಸೋತು ಹೋಗ್ತೇವೆ. ಭಕ್ತರಾದಂಥ ಅನೇಕರ ಜೀವಿತವನ್ನು ಸತ್ಯವೇದಲ್ಲಿ ನಾವು ನೋಡ್ತೇವೆ. ಇವತ್ತು ಯೆಹೋಷಾಫಾಟನಿಗೆ ವಿರೋಧವಾಗಿ ಅನೇಕ ಶತ್ರುಗಳು ಬಂದರು, ಆದರೆ ನಾವು ನೋಡ್ತೇವೆ ಅವರಲ್ಲಿ ಕತ್ತಿ ಇತ್ತು, ಅವರಲ್ಲಿ ಕುದುರೆಗಳಿದ್ದು, ಅವರಲ್ಲಿ ಸೈನ್ಯ ಇತ್ತು, ಅವರಲ್ಲೆಲ್ಲ ಇದ್ದರೂ ಕೂಡ ನಾವು ನೋಡ್ತೇವೆ ಅವರು ದೇವರನ್ನು ಆಶ್ರಯಿಸ್ಕೊಂಡ್ರು, ದೇವರೇ ತಮ್ಮ ಬಲವಾಗಿ ಮಾಡಿಕೊಂಡ್ರು. ಅದರಿಂದ ಅವ್ರ ಜೀವಿತದಲ್ಲಿ ನಾವು ನೋಡ್ತೇವೆ ಜಯವನ್ನು ಹೊಂದಿದರೆ ಎಂಬುದಾಗಿ ನೋಡ್ತೇವೆ. ಹಿಜ್ಕೀಯನ ಜೀವಿತವನ್ನು ಕೂಡ ನಾವು ನೋಡ್ತೇವೆ, ಆತನ ಹತ್ರ ಕೂಡ ಎಲ್ಲ ಇತ್ತು. ಆದರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಶತ್ರು ವೈರಿ ಅವರ ಮೇಲೆ ಯುದ್ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ದೇವಾಲಯವನ್ನು ಆಶ್ರಯಿಸ್ಕೊಂಡರು, ದೇವರ ಬಲದ ಮೇಲೆ ಆತ್ಕೊಂಡ್ರು, ದೇವರ ಬಲವನ್ನು ಕೋರ್ಕೊಂಡ್ರು. ಅದರಿಂದ ತಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ಅವರು ಎಲ್ಲವನ್ನು ಜಯಿಸಿದರು. ಮತ್ತು ಭಕ್ತನಂಥ ದಾವೀದನ ಜೀವಿತವನ್ನು ಕೂಡ ನಾವು ನೋಡ್ತೇವೆ. ಆತನ ನಾವು ನೋಡ್ತೇವೆ ಅನೇಕ ಯುದ್ಧಗಳನ್ನು ಆತನು ಮಾಡಿದ್ದಾನೆ. ಆದರೆ ಆತನು ಮಾಡಿದಂಥ ಪ್ರತಿಯೊಂದು ಯುದ್ಧದಲ್ಲಿ ಆತನು ಜಯ ಸಾಧಿಸಲು ಬಹಳ ಪ್ರಾಮುಖ್ಯವಾದಂಥ ಕಾರಣ ಏನಪ್ಪ ಅಂತಂದರೆ ಆತನು ದೇವರ ಬಲದ ಮೇಲೆ ಆತನು ಆತ್ಕೊಂಡಿದ್ದರಿಂದ, ದೇವರ ಬಲವನ್ನು ಆತನು ಆಶ್ರಯ ಮಾಡಿಕೊಂಡಿದ್ದರಿಂದ ಆತನ ನಾವು ನೋಡ್ತೇವೆ ಸಮಸ್ತವನ್ನು ಆತನು ಜಯಿಸಿದಂಥ ರಾಜನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಅದಕ್ಕೋಸ್ಕರವಾಗಿ ಈ ನನ್ನ ಮಾತುಗಳನ್ನು ಕೇಳುವಂಥ ನನ್ನ ಪ್ರೀತಿಯ ತಮ್ಮ, ತಂಗಿ, ಸಹೋದರ, ಸಹೋದರಿ, ದೇವಜನರೇ ಎಲ್ಲರೂ ಕೂಡ ಈ ಸಮಯದಲ್ಲಿ ನಾವು ದೇವರಿಂದ ಕೇಳಿಕೊಳ್ಳಬೇಕಾದಂಥ ಬಹಳ ಪ್ರಾಮುಖ್ಯವಾದಂಥ ಈ 3 ವಿಷಯಗಳನ್ನು ನಾವು ಖಂಡಿತವಾಗಿ ನಾವು ದೇವರಿಂದ ಕೇಳಿಕೊಂಡು ಈ ಲೋಕದಲ್ಲಿ ನಾವು ಒಂದು ವೇಳೆ ಮುಂದೆ ಸಾಗೋದಾದರೆ ಖಂಡಿತವಾಗಿ ಈ 3 ವಿಷಯಗಳ ಮೂಲಕವಾಗಿ ದೇವರು ನಮಗೆ ಸಹಾಯ ಮಾಡಿ ಪ್ರತಿ ವಿಷಯದಲ್ಲಿ ಆತ ನಮಗೆ ಜಯವನ್ನು ಕೊಡುವಂತನಾಗಿದ್ದಾನೆ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಸಂದೇಶ ನಿಮಗೆ ತಾಕಿರುವುದಾದರೆ, ಈ ಚಿಕ್ಕ ಸಂದೇಶ ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸುವುದಾದರೆ, ಈ ಚಿಕ್ಕ ಸಂದೇಶ ನಿಮ್ಮ ಹೃದಯವನ್ನು ಒಂದು ವೇಳೆ ಪ್ರಭಾವಿತಗೊಳಿಸಿದಾದರೆ, ನಿಜವಾಗಿ ನಾವು ದೇವರಿಂದ ಈ 3 ಕೇಳ್ಕೊಳ್ಬೇಕು. ಈ 3 ನಮ್ಮ ಜೀವಿತದಲ್ಲಿ ದೇವರಿಂದ ನಾವು ಕೇಳಿಕೊಂಡು ಈ 3 ನಾವು ಹೊಂದಿಕೊಳ್ಬೇಕು. ಇದು ನಿಜವಾದಂಥ ಮಾತು, ಇದು ದೇವರ ಮಾತು ಎಂಬುದಾಗಿ ನಿನಗೆ ಒಂದು ವೇಳೆ ನನ್ನ ಹೃದಯಕ್ಕೆ ಅನಿಸಿದಾದರೆ ಖಂಡಿತವಾಗಿ ನಿನಗೆ ತಿಳಿದಿರುವಂಥ ಕೆಲವರಿಗಾದರೂ ಈ ಸಂದೇಶವನ್ನು ಕಳಿಸಿ ನೀವು ಕೂಡ ಈ ಸೇವೆಯಲ್ಲಿ ಪಾಲು ತೆಗೆದುಕೊಳ್ಳೋದಾದರೆ ಖಂಡಿತವಾಗಿ ನಾನು ಆರಾಧಿಸುವಂಥ ದೇವರು, ನಾನು ಪೂಜಿಸುವಂಥ ದೇವರು ನಿಮ್ಮನ್ನು ಕೂಡ ಆತನು ಅದ್ಭುತವಾಗಿ ಆತನು ಉಪಯೋಗ ಮಾಡಿಕೊಂಡು ನಿಮ್ಮನ್ನು ಕೂಡ ಹೇರಳವಾಗಿ ಆತನು ಆಶೀರ್ವಾದ ಮಾಡುವಂತನಾಗಿದ್ದೇನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.